ಸೊ ವೀಕ್ಷಕರೇ, ನಿಮಗೆ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಈಕೋ ಅಥವಾ ನಾಯ್ಸ್ ಬರ್ತಾ ಇರಬಹುದು. ಆದರೆ ನೀವು ಈಗ ನೋಡಬಹುದು ನನ್ನ ಆಡಿಯೋ ಈಗ ಇದೇ ಮೈಕ್ ಇಂದ ಬರ್ತಾ ಇದೆ. ನಿಮಗೆ ಆಡಿಯೋ ಬರ್ತಾ ಇರೋದು ಲೆವೆಲ್ 1 ಇಂದ. ಈಗ ನಾವು ಇದರ ಲೆವೆಲ್ 2 ಅನ್ನ ಮಾಡೋಣ. ಅದಕ್ಕಾಗಿ ನಾವು ಸಿಂಪ್ಲಿ ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಬಾರಿ ಬ್ಲಿಂಕ್ ಆಗುತ್ತದೆ. ನಂತರ ಇದರ 2ನೇ ಲೆವೆಲ್ ಸ್ಟಾರ್ಟ್ ಆಗುತ್ತದೆ. ಒಂದು ಬಾರಿ ಇದನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಲೆವೆಲ್ ಹೆಚ್ಚಾಗುತ್ತದೆ, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಹೆಚ್ಚಾಗುತ್ತದೆ. ಇದು ಈಗ 2ನೇ ಲೆವೆಲ್. ನಾವು ಇನ್ನೊಂದು ಬಾರಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು 3ನೇ ಲೆವೆಲ್, ಅಂದ್ರೆ ಟೋಟಲಿ ನಾಯ್ಸ್ ಕ್ಯಾನ್ಸಲ್ ಆಗುತ್ತದೆ. ಸೊ ಇವತ್ತು ನಮ್ಮ ಹತ್ತಿರ ಗ್ರೀನ್ ಆರೋ ಕಂಪನಿಯ ಒಂದು ವೈರ್ಲೆಸ್ ಮೈಕ್ ಬಂದಿದೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಸೊ ನೀವು ಕೂಡ ಯೂಟ್ಯೂಬ್ ವಿಡಿಯೋ ಸಲುವಾಗಿ, ರೀಲ್ ಸಲುವಾಗಿ ಅಥವಾ ವ್ಲಾಗಿಂಗ್ ಸಲುವಾಗಿ ಒಂದು ಮೈಕ್ ನೋಡ್ತಾ ಇದ್ದರೆ, ಸೊ ನನ್ನ ಪ್ರಕಾರ ಈ ಮೈಕ್ ನಿಮ್ಮ ಸಲುವಾಗಿ ಬೆಸ್ಟ್ ಅಂತ ನಾನು ಹೇಳ್ಕೊಡುತ್ತೇನೆ. ಸೊ ಈ ಬಜೆಟ್ ಅಲ್ಲಿ ನಿಮಗೆ ಒಂದು ಇಂತಹ ಕ್ವಾಲಿಟಿಯ ಮೈಕ್ ಸಿಗೋದಿಲ್ಲ. ಸೊ ಇದು ನನ್ನ ಗ್ಯಾರಂಟಿ. ಈ ಮಾತನ್ನು ಗಾಳಿಯಲ್ಲಿ ಹೇಳ್ತಾ ಇಲ್ಲ, ನಾನು ನಿಮಗೆ ಒಂದು ಪ್ರಾಪರ್ ರಿವ್ಯೂ ಕೊಡುತ್ತೇನೆ. ಸೊ ಬನ್ನಿ ಇದನ್ನು ಟೈಮ್ ವೇಸ್ಟ್ ಮಾಡದೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ಟೇಕ್ ಮತ್ತು ಮನಿ ಅರ್ನಿಂಗ್ ರಿಲೇಟೆಡ್ ವಿಡಿಯೋಗಳನ್ನ ಹಾಕ್ತಾ ಇರುತ್ತೇವೆ. ಸೊ ಈ ತರಹದ ಬಾಕ್ಸ್ ನಮಗೆ ಫ್ಲಿಪ್ಕಾರ್ಟ್ ಇಂದ ರಿಸೀವ್ ಆಗಿದೆ. ನೀವು ನೋಡಬಹುದು, ಇದು ಟೋಟಲಿ ಪ್ಯಾಕ್ ಇದೆ. ಸೊ ನೋಡೋಣ ನಮಗೆ ಇದರಲ್ಲಿ ಏನೇನ್ ಸಿಗುತ್ತದೆ ಅಂತ. ಸೊ ಲೆಟ್ಸ್ ಅನ್ಬಾಕ್ಸ್. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ನೋಡಬಹುದು, ನಮಗೆ ಈ ತರಹದ ಒಂದು ಬಾಕ್ಸ್ ಸಿಕ್ಕಿದೆ. ಸೊ ಇದು ಸೇಫ್ಟಿಗಾಗಿ ಅವರು ಹಾಕಿದ್ದಾರೆ. ಸೊ ಇದನ್ನು ನಾವು ಈಗ ಸೈಡ್ ಇಡೋಣ. ಸೊ ನೋಡಬಹುದು ನೀವು, ಈ ತರಹದ ಬಾಕ್ಸ್ ಇದೆ. ಇದು ಗ್ರೀನ್ ಆರೋ J13 ಅಂತ. ಸೊ ಬನ್ನಿ ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ. ಸೊ ಇದರಲ್ಲಿ ನಮಗೆ ಒಂದು 1 ಇಯರ್ ವಾರಂಟಿ ಕಾರ್ಡ್ ಸಿಕ್ಕಿದೆ, ನೀವು ನೋಡಬಹುದು. ಸೊ ಇದು 1 ಇಯರ್ ವಾರಂಟಿ ಕಾರ್ಡು. ಸೊ ಇದರ ಒಳಗೆ ನಮ್ಮ ಬರ್ಡ್ಸ್ಗೆ, ನಮ್ಮ ಈ ಪ್ರಾಡಕ್ಟ್ಗೆ ಏನಾದರೂ ಆದರೆ ನಾವು ವಾರಂಟಿಯನ್ನು ಕ್ಲೇಮ್ ಮಾಡಬಹುದು. ನಂತರ ಇಲ್ಲಿ ನಮ್ಮ ಮೇನ್ ಕೇಸ್. ಸೊ ಇದರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳುತ್ತೇನೆ. ಸೊ ನಂತರ ಇದರೊಳಗೆ ನಮಗೆ ಮತ್ತು ಏನೇನು ಸಿಕ್ಕಿದೆ ಅಂತ ನೋಡೋಣ. ಸೊ ಇದರಲ್ಲಿ ಒಂದು ಮೆನು ಕಾರ್ಡ್ ಇದೆ. ಸೊ ಮತ್ತು ಇದರಲ್ಲಿ ಒಂದು ಕೇಬಲು, ಇದು ಟೈಪ್ ಸಿ ಕೇಬಲು. ಸೊ ಇದರಲ್ಲಿ ನಮಗೆ 3 ಜಾಕ್ಗಳು ಸಿಗುತ್ತದೆ. ಒಂದು ಐಫೋನ್ ಮತ್ತು ಒಂದು ಟೈಪ್ ಸಿ ಈ ತರದ ಇದೆ, ನೋಡಬಹುದು. ನೀವು ಇಲ್ಲಿ ಈ ತರ ನೀವು ಒಳಗಡೆ ಹಾಕಿ ನಿಮ್ಮ ಐಫೋನ್ಗೆ ನೀವು ಕನೆಕ್ಟ್ ಮಾಡಬಹುದು ಅಷ್ಟೇ. ಈಗ ಇದನ್ನು ಎಲ್ಲ ನಾವು ಸೈಡ್ ಇಡೋಣ. ಸೊ ಇದು ನಮ್ಮ ಮೇನ್ ಗ್ಯಾಜೆಟ್. ನೋಡೋಣ ಇದರಲ್ಲಿ ನಮಗೆ ಏನು ಸಿಗುತ್ತದೆ ಅಂತ. ಸೊ ಇದು ಒಂದು ಫೋನ್ ರಿಸೀವರು. ಸೊ ನೀವು ಇದನ್ನ ಫೋನ್ ಒಳಗೆ ಈಸಿಲಿ ಸ್ವಿಚ್ ಮಾಡಿ ನೀವು ನಿಮ್ಮ ವಾಯ್ಸ್ ಅನ್ನ ಕೊಡಬಹುದು. ನಂತರ ಇದರಲ್ಲಿ ನಮಗೆ ಇನ್ನು 2 ಮೈಕ್ ಸಿಗುತ್ತದೆ. ನೀವು ನೋಡಬಹುದು, ಈ ತರಹದ ಮೈಕ್ ಇದೆ. ನಾವು ಇದನ್ನ ಇಲ್ಲಿ ಈ ತರ ಹಾಕಿ ನಾವು ಈಸಿಲಿ ನಮ್ಮ ಕೆಲಸವನ್ನ ಮಾಡಬಹುದು. ಸೊ ಇದು ಈಸಿಲಿ ಇಲ್ಲಿ ಫಿಟ್ ಆಗುತ್ತದೆ. ಸೊ ಈ ತರ ಮಾಡಿ ನೀವು ನಿಮ್ಮ ಕೆಲಸವನ್ನ ಈಸಿಲಿ ಮಾಡಬಹುದು. ಬನ್ನಿ ಈಗ ನೋಡೋಣ ನಮಗೆ ಇದರ ಒಳಗೆ ಹೇಗೆ ನಮಗೆ ಆಡಿಯೋ ಕ್ವಾಲಿಟಿ ಸಿಗುತ್ತದೆ ಅಂತ. ಸೊ ಫ್ರೆಂಡ್ಸ್, ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಸಿಂಪ್ಲಿ ಈ ರೀತಿ ಇಂಜೆಕ್ಟ್ ಮಾಡಬೇಕು ಮತ್ತು ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗುತ್ತದೆ. ನೀವು ನೋಡಬಹುದು, ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಸೊ ಈ ತರ ನಮಗೆ ರೆಡ್ ಲೈಟ್ ಕಂಡರೆ ನಾವು ತಿಳ್ಕೋಬೇಕು ಇದು ಕನೆಕ್ಟ್ ಆಗಿದೆ ಅಂತ. ನಂತರ ಇಲ್ಲಿ ಏನ್ ಮಾಡೋದು ಅಂದ್ರೆ, ಸಿಂಪ್ಲಿ ನಮ್ಮ ಮೈಕ್ ಅನ್ನ ತೆಗೆದು ಇದನ್ನು ಆನ್ ಮಾಡಬೇಕು. ಇಲ್ಲೊಂದು ಬಟನ್ ಇದೆ ಸಣ್ಣದು, ಅದರ ಮೇಲೆ ನೀವು ಸ್ವಲ್ಪ ಪ್ರೆಸ್ ಮಾಡಿದರೆ ನಮಗೆ ಕಾಣುತ್ತದೆ, ನೀವು ನೋಡಬಹುದು. ಸೊ ಈ ರೀತಿ ನಮ್ಮ ಗ್ರೀನ್ ಲೈಟ್ ಬಂದರೆ ಇದು ಕನೆಕ್ಟ್ ಆಗಿದೆ. ಸೊ ನೀವು ಇದನ್ನು ಈಗ ಯೂಸ್ ಮಾಡಲು ನೀವು ರೆಡಿ ಇರ್ತೀರಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಸೊ ಈಗ ನೀವು ನನ್ನ ನಾರ್ಮಲ್ ವಾಯ್ಸ್ ಅನ್ನು ಕೇಳ್ತಾ ಇದ್ದೀರಿ. ಈಗ ನಾನು ಇದನ್ನು ನನ್ನ ಪ್ರೆಸೆಂಟ್ ಶೂಟ್ ಮಾಡುವ ಫೋನ್ ಅಲ್ಲಿ ಹಾಕಿ ನೋಡಿದಾಗ ಇಲ್ಲಿ ಸೆಟ್ ಮಾಡಿದ್ದೇನೆ. ನೀವು ಕೇಳ್ತಾ ಇರೋದು ಇದೇ ಮೈಕ್ ಇಂದ. ಇದು ಆಕ್ಚುಲಿ ಚೆನ್ನಾಗಿರೋದು ಅದು ವಾಯ್ಸು. ಸೊ ಇದರ ಒಂದು ಲೆವೆಲ್ ಕೂಡ ಇದೆ. ಸೊ ನೀವು ಈಗ ಕೇಳ್ತಾ ಇರೋದು ಇದು ಲೆವೆಲ್ 1. ಈಗ ನಾವು ಇದರ ಲೆವೆಲ್ 2 ಅನ್ನ ಮಾಡೋಣ. ಅದಕ್ಕಾಗಿ ನಾವು ಸಿಂಪ್ಲಿ ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಬಾರಿ ಬ್ಲಿಂಕ್ ಆಗುತ್ತದೆ. ನಂತರ ಇದರ 2ನೇ ಲೆವೆಲ್ ಸ್ಟಾರ್ಟ್ ಆಗುತ್ತದೆ. ಈಗ ನೀವು ಕೇಳ್ತಾ ಇರೋದು ಸಿಂಪ್ಲಿ ಒಂದು ಬಾರಿ ಇದನ್ನ ಕ್ಲಿಕ್ ಮಾಡಿದರೆ ನಿಮ್ಮ ಲೆವೆಲ್ ಹೆಚ್ಚಾಗುತ್ತದೆ, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ ಹೆಚ್ಚಾಗುತ್ತದೆ. ಇದು ಈಗ 2ನೇ ಲೆವೆಲ್. ನಾವು ಇನ್ನೊಂದು ಬಾರಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು 3ನೇ ಲೆವೆಲ್, ಅಂದ್ರೆ
ಟೋಟಲಿ ನಾಯ್ಸ್ ಕ್ಯಾನ್ಸಲ್ ಆಗುತ್ತದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.